ದಕ್ಷಿಣಾಯನ ಭಾದ್ರಪದ ಮಾಸ ಶುಕ್ಲ ಪಕ್ಷದ ತೃತೀಯ ದಿನದಂದು ಜಗನ್ಮಾತೆ ಆದಿಶಕ್ತಿಯ ಸ್ವರೂಪಿಯಾದಂತಹ ಸ್ವರ್ಣಗೌರಿ ಅಥವಾ ಮಂಗಳಗೌರಿಯ ಪ್ರತಿಷ್ಠಾಪನೆ, ಪೂಜೆ, ಅರ್ಚನೆ, ಹಾಗೆ ಚತುರ್ಥಿಯ ದಿವಸದಂದು ವಿಘ್ನ ನಿವಾರಕ ಸರ್ವಕಾರ್ಯೇಷು ಸರ್ವದನಾದಂತಹ ಗಣಪತಿಯ ಪ್ರತಿಷ್ಠಾಪನೆ, ಪೂಜೆ, ಅರ್ಚನೆ. ಈ ಒಂದು ಆಚರಣೆಯನ್ನ ನಾವು ಧಾರ್ಮಿಕವಾಗಿ, ಪೌರಾಣಿಕವಾಗಿ, ದೈವಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಪ್ರತಿ ವರ್ಷವೂ ಕೂಡ ಕೌಟುಂಬಿಕವಾದಂತಹ ಹಿನ್ನೆಲೆ ಹಾಗೂ ಸಾರ್ವಜನಿಕವಾದಂತಹ ಹಿನ್ನೆಲೆಯಲ್ಲಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿದ್ಯಾಗಣಪತಿ ಮತ್ತು ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 38ನೇ ಗೌರಿ ಗಣೇಶ ಮಹೋತ್ಸವವನ್ನ ಆಚರಿಸುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕೇಂದ್ರದ ಆಡಳಿತ ಮಂಡಳಿಯ ಗೌರವಾನ್ವಿತರಿಗೆ, ಶ್ರೋತೃಗಳಿಗೆ, ಎಲ್ಲ ಭಕ್ತಾದಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಅಂತ ಇದೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅನ್ನುವಂತಹದ್ದನ್ನು ನಾವು ಕೇಳ್ತೀವಿ. ಅದು ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ಸತ್ಯ ಇರುವಂಥದ್ದು. ಈ ಬ್ರಹ್ಮಾಂಡದ ಸೃಷ್ಟಿಯ ನಂತರ ಯುಗ ಪರಿವರ್ತನೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಯುಗ ಚಕ್ರ, ಚತುರ್ಯುಗ ಅಥವಾ ಮಹಾಯುಗ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಕೃತಯುಗ ಅಥವಾ ಸತ್ಯಯುಗ ಆಗಿರ್ಬೋದು, ತ್ರೇತಾಯುಗ ಆಗಿರ್ಬೋದು, ದ್ವಾಪರ ಯುಗ ಆಗಿರ್ಬೋದು, ಅಥವಾ ಪ್ರಸ್ತುತ ಇರ್ತಕ್ಕಂತಹ ಕಲಿಯುಗವೇ ಆಗಿರ್ಬೋದು. ಈ ಸತ್ಯಯುಗ ಅಥವಾ ಕೃತಯುಗದಲ್ಲಿ ಅದರ ಅವಧಿ 17,28,000 ವರ್ಷಗಳು ಅಂತ. ಒಂದು ಮಹಾ ಯುಗದ ಅವಧಿ 43,20,000 ವರ್ಷಗಳಿಗೆ ಒಂದು ಮಹಾಯುಗ ಅಂತ ಹೇಳ್ತೀವಿ, ಅಥವಾ ಯುಗ ಚಕ್ರ, ಚತುರ್ಯುಗ ಅನ್ನುವಂಥದ್ದಾಗಿ ನಾವು ಹೇಳ್ತೇವೆ. ಈ ಕೃತಯುಗದಲ್ಲಿ ಧ್ಯಾನ ಮತ್ತು ತಪಸ್ಸಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಕೃತಯುಗದಲ್ಲಿ ಈ ಕೃತಯುಗಗಳ ಪರಿವರ್ತನೆ ಅನ್ನುವಂಥದ್ದನ್ನು ನಾವು ಲಿಂಗ ಪುರಾಣದಲ್ಲಿ ನಾವು ಅದರ ಉಲ್ಲೇಖ ಲಿಂಗ ಪುರಾಣದಲ್ಲಿ ನಾವು ಕಾಣಬಹುದು. ಕೃತಯುಗದಲ್ಲಿ ಇರ್ತಕ್ಕಂತಹ ಜನರ ಜೀವನ ಅವಧಿ 1,00,000 ವರ್ಷ ಅನ್ನುವಂಥದ್ದನ್ನು ನಾವು ನೋಡ್ಬೋದು. 35ರಿಂದ 36 ಅಡಿಗಳಷ್ಟು ಎತ್ತರವಾಗಿ ಬೆಳೀತಾ ಇತ್ತು ಅನ್ನುವಂಥ ಉಲ್ಲೇಖಗಳನ್ನು ನಾವು ನೋಡ್ಬೋದು. ಹಾಗೆ ತ್ರೇತಾಯುಗ, ಇದು ಶ್ರೀರಾಮನ ಯುಗ, ರಾಮಾಯಣ ನಡೆದಂತಹ ಯುಗ. ಈ ಯುಗದಲ್ಲಿ ಜನರ ಜೀವನದ ಅವಧಿ 10,000 ವರ್ಷಗಳು, ಸುಮಾರು 25 ಅಡಿಗಳಷ್ಟು ಎತ್ತರವಾಗಿ ಬೆಳೀತಾ ಇತ್ತು ಅನ್ನುವಂಥ ಉಲ್ಲೇಖಗಳನ್ನು ನೋಡ್ತೇವೆ. ಈ ತ್ರೇತಾಯುಗದಲ್ಲಿ ಯಜ್ಞ, ಹೋಮ ಮತ್ತು ಹವನಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ಯಜ್ಞ, ಹೋಮ, ಹವನಗಳನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಹೆಚ್ಚಿನ ಪ್ರಾಧಾನ್ಯತೆಯಲ್ಲಿ ಮಾಡ್ತಾ ಇದೆ. ತದನಂತರ ದ್ವಾಪರ ಯುಗ, ಇದು ಶ್ರೀಕೃಷ್ಣನ ಯುಗ, ಮಹಾಭಾರತ ನಡೆದಂತಹ ಯುಗ. ಈ ಯುಗದಲ್ಲಿ ಸಾಮಾನ್ಯ ಜನರ ಜೀವನದ ಅವಧಿ 1,000 ವರ್ಷಗಳು ಅಂತ ನಾವು ಉಲ್ಲೇಖದಲ್ಲಿ ನೋಡ್ತೇವೆ. ಸುಮಾರು 12 ಅಡಿಗಳಷ್ಟು ಎತ್ತರವಾಗಿ ಬೆಳೀತಾ ಇತ್ತು ಅಂತ. ಇದರ ಅವಧಿ 8,64,000 ವರ್ಷಗಳು. ಈ ದ್ವಾಪರ ಯುಗದಲ್ಲಿ ಅರ್ಚನೆ ಮಾಡುವುದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಅರ್ಚನೆ ಮಾಡುವುದರ ಮೂಲಕ ದೇವರಿಂದ ಅನುಗ್ರಹ ಪಡೆಯುವಂಥದ್ದು, ಪುಣ್ಯ ಪ್ರಾಪ್ತಿ ಪಡೆಯುವಂಥದ್ದು ನೋಡ್ತೇವೆ. ಪ್ರಸ್ತುತ ಇರ್ತಕ್ಕಂಥದ್ದು ಕಲಿಯುಗ, ಇದರ ಅವಧಿ 4,32,000 ವರ್ಷಗಳು ಅಂತ. ಈ ಕಲಿಯುಗದಲ್ಲಿ ಜನರ ಅವಧಿ, ಒಂದು ಜೀವನ ವ್ಯವಸ್ಥೆಯ ಅವಧಿ 100 ವರ್ಷಗಳು ಅಂತ. ಸುಮಾರು 6ರಿಂದ 7 ಅಡಿಗಳಷ್ಟು ಎತ್ತರವಾಗಿ ಬೆಳೀತಾರೆ ಅನ್ನೋದನ್ನ ಇದೆಲ್ಲ ನಮ್ಮ ಲಿಂಗ ಪುರಾಣದಲ್ಲಿ ಉಲ್ಲೇಖವನ್ನು ನೋಡ್ತೀವಿ. ಈ ಕಲಿಯುಗದಲ್ಲಿ ಜಪ ಮಾಡುವುದಕ್ಕೆ ಅಥವಾ ಸ್ತೋತ್ರಗಳನ್ನ, ಸಹಸ್ರನಾಮವನ್ನು ಓದುವುದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ. ಅಂದ್ರೆ ಜಪ ಮಾಡುವುದಂದ್ರೆ ಶ್ಲೋಕ ಹೇಳುವಂಥದ್ದು, ಸಹಸ್ರನಾಮ ಹೇಳುವಂಥದ್ದು ಅಥವಾ ಮಂತ್ರ ಪಠನ ಮಾಡುವಂಥದ್ದು, ಇದನ್ನ ಜಪ ಅಂತ ಅನ್ನುವಂಥದ್ದು ಅಂದ್ಕೊಂಡ್ರೆ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ. ಯಾರು ಕಲಿಯುಗದಲ್ಲಿ ಜಪವನ್ನು ಮಾಡ್ತಾರೋ, ಸಹಸ್ರನಾಮವನ್ನು ಓದ್ತಾರೋ ಅಥವಾ ಶ್ಲೋಕವನ್ನು ಓದ್ತಾರೋ, ಅವರು ಯಜ್ಞವನ್ನು ಮಾಡಿದಾಗ ಎಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಷ್ಟು ಪುಣ್ಯವು ಅವರಿಗೆ ದೊರೆಯುತ್ತೆ ಅನ್ನುವ ಉಲ್ಲೇಖವನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಕಲಿಯುಗದಲ್ಲಿ ಸಹಸ್ರನಾಮಗಳನ್ನ, ಸ್ತೋತ್ರಗಳನ್ನ ಓದಬೇಕು ಅಂತ. ಯಾವ ಸಹಸ್ರನಾಮವನ್ನು ಓದಬೇಕು ಅನ್ನುವಂಥದ್ದನ್ನು ನಾವು ಕೃಷ್ಣ ದ್ವೈಪಾಯನರು ಅಂತ ಇದ್ರು, ಅವರನ್ನ ಬಾದರಾಯಣರು ಅಂತಲೂ ಕೂಡ ಕರೀತಾ ಇದ್ದಾರೆ.
ವೇದವನ್ನ 4 ವಿಭಾಗಗಳಾಗಿ ವಿಭಜಿಸಿದರು. ಪೈಲನಿಗೆ ಋಗ್ವೇದ, ವೈಶಂಪಾಯನಿಗೆ ಯಜುರ್ವೇದ, ಜೈಮಿನಿಗೆ ಸಾಮವೇದ ಹಾಗೂ ಸುಮನ್ಗೆ ಅಥರ್ವಣ ವೇದವನ್ನ ಕೊಟ್ಟು ಎಲ್ಲರಿಗೂ ಕೂಡ ಕೃತಿಯ ಮೂಲಕ ಹರಡಿದರು. 4 ವಿಭಾಗಗಳಾಗಿ ಮಾಡಿದರು. ಅವರೆಲ್ಲರೂ ಕೂಡ ಅದರ ಅಧ್ಯಯನದಲ್ಲಿ ತೊಡಗಿದ್ರು. ಆದರೆ ವೇದವನ್ನು ವಿಭಜನೆ ಮಾಡಿದ್ರಿಂದ ವೇದ ವ್ಯಾಸರು ಅಂತ ಕರೆದರು. ಆದರೆ ವೇದ ವ್ಯಾಸರಿಗೆ ಒಂದು ಚಿಂತೆ ಆಯಿತು. ಸಂಗ್ರಹವಾಗಿದ್ದಂತಹ ಮಹಾಕೃತಿಯಾಗಿದ್ದಂತಹ ವೇದವನ್ನು 4 ವಿಭಾಗಗಳಾಗಿ ಮಾಡಿದ್ರಿಂದ ಎಲ್ಲರೂ ಕೂಡ ಒಂದು ವೇದವನ್ನು ಓದಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ. ಎಲ್ಲ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯನ ಜೀವನ ಅವಧಿಯಲ್ಲಿ. ಕೆಲವರು ಋಗ್ವೇದವನ್ನ, ಕೆಲವರು ಯಜುರ್ವೇದವನ್ನ, ಸಾಮವೇದವನ್ನ ಈ ತರ ಓದ್ತಾರೆ. ಆದ್ರೆ ಎಲ್ಲಾ ವೇದವನ್ನು ಓದಿದಾಗ ಸಿಗುವಂತ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ ನಿರಾಕಾರನಾದಂತಹ ನಿರ್ವಿಘ್ನ, ನಿರ್ವಿಕಲ್ಪ, ನಿರಾನಂದ, ಅದ್ವೈತ ಸ್ವರೂಪನಾದಂತಹ ಗಣಪತಿ ಪ್ರತ್ಯಕ್ಷನಾಗ್ತಾನೆ. ವೇದವ್ಯಾಸರು ಹೇಳ್ತಾರೆ, ಇಂತಹ ಒಂದು ಪಂಚಮ ವೇದವನ್ನು ನಾನು ರಚನೆ ಮಾಡಬೇಕು, ಇದಕ್ಕೆ ನಿನ್ನ ಸಹಾಯ ಬೇಕು. ಅದನ್ನ ನೀನು ಅರ್ಥ ಮಾಡಿಕೊಂಡು ಕಥಾನಕ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಬರೀಬೇಕು. ಆಯಿತು ಅಂತ ಹೇಳ್ಕೊಂಡು ವೇದವ್ಯಾಸರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಣಪತಿ ಅದನ್ನು ಬರೀ ಅದೇ ಮೂಲವಾದಂತಹ ಜಯ ಅನ್ನುವಂತಹ ಒಂದು ಕೃತಿಯ ಹೆಸರಿಡ್ತಾರೆ. ಅದು ದಾರ್ಶನಿಕ ಗ್ರಂಥವಾದ್ದರಿಂದ 1,00,000 ಶ್ಲೋಕಗಳನ್ನು ಹೊಂದಿದಂತಹ, 2,00,000 ಸಾಲುಗಳನ್ನು ಹೊಂದಿದಂತಹ ಮಹಾನ್ ಗ್ರಂಥವಾದಂತಹ ಭಾರತ ಅನ್ನುವಂತಹ ಗ್ರಂಥವನ್ನ ಮಹಾಭಾರತ, ಮಹಾನ್ ಭಾರತವನ್ನು ಮಹಾಭಾರತ ಅನ್ನೋದಾಗಿ ನಾಮಕರಣ ಮಾಡ್ತಾರೆ. ಪ್ರಾಚೀನ ಕಾಲದಲ್ಲಿ ಗ್ರೀಕ್ ಸಾಹಿತ್ಯವೇ ಅತ್ಯಂತ ರಾಮಾಯಣವನ್ನು ನೋಡಿದ್ರು. ರಾಮಾಯಣವನ್ನು ನೋಡಿದ ತಕ್ಷಣ 24,000 ಶ್ಲೋಕಗಳನ್ನು ನೋಡಿ ಗಾಬರಿ ಆದರು. ಇಂತಹ ಒಂದು ದೊಡ್ಡ ಕೃತಿ ಇದೆಯಲ್ಲ, ಇದು ಗಾತ್ರದಲ್ಲೇ ಎಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದೆ, ಇನ್ನು ಅದನ್ನ ಅಧ್ಯಯನ ಮಾಡಿದ್ರೆ ಎಷ್ಟು ಜ್ಞಾನ ಸಂಪಾದನೆ, ಪುಣ್ಯ ಸಂಪಾದನೆ ಸಿಗಬಹುದು. ಹಾಗಾದ್ರೆ ರಾಮಾಯಣವೇ ಅತ್ಯುನ್ನತವಾದಂತಹ ಗ್ರಂಥ ಅನ್ನುವುದಾಗಿ ನಿರ್ಧರಿಸಿದೆ. ಆದರೆ ಕಾಲ ಕಳೆದಂತೆ ಮತ್ತೆ ದ್ವಾಪರ ಯುಗದಲ್ಲಿ ಮಹಾಭಾರತ ಅನ್ನುವಂತಹ ಮಹಾನ್ ಕೃತಿಯನ್ನು ನೋಡಿದಾಗ ಅವರಿಗೆ ಗಾಬರಿ ಆಯಿತು. ಗಾತ್ರದಲ್ಲಿ ಅತ್ಯಂತ ದೊಡ್ಡದಾದರೂ ಕೂಡ ಒಳಗೆ ಹೊಕ್ಕಾಗ 1,00,000 ಶ್ಲೋಕಗಳನ್ನು ಹೊಂದಿರತಕ್ಕಂತಹ ಗ್ರಂಥ, 2,00,000 ಸಾಲುಗಳು ಸಂಸ್ಕೃತದ ಗ್ರಂಥ. ಆಗ